ಸಚಿವ ಸ್ಥಾನ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಸೊ ಬಂಡಾಯ ಎದ್ದಿರುವಂಥ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟುಬಿಟ್ಟಿದ್ದಾರೆ. ತಾಳ್ಮೆಯಿಂದ ನಡ್ಕೊಳ್ಬೇಕು. ನಾನು ಕಾದಿರಲಿಲ್ವಾ? ಪಕ್ಷದಲ್ಲಿ ಶಿಸ್ತು ಮುಖ್ಯ. ರಾಜೀನಾಮೆ ಕೊಟ್ಟರೆ 2 ನಿಮಿಷದಲ್ಲಿ ಅಂಗೀಕರಿಸ್ತೀನಿ ಅಂತ ಎಚ್ಚರಿಸಿದ್ದಾರೆ. ಇನ್ನು ಮಾಜಿ ಸಚಿವ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಒಳ್ಳೆ ಸಂಘಟಕ, ರಾಜೀನಾಮೆ ಕೊಡ್ತಾರೆ ಅಂದರೆ ತಗೊಳ್ಳೋದಲ್ಲ, ಕರೆದು ಮಾತನಾಡಿಸಬೇಕು ಅಂತ ಅವರು ಕಿವಿ ಮಾತು ಹೇಳಿದ್ದಾರೆ. ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದಿತ್ತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ ಆಗ್ಲಿಲ್ವಾ? ಎಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಹೈಕಮಾಂಡ್ ಹೇಳ್ದಂಗೆ ನಡ್ಕೊಳ್ಳಿ. ಹೈಕಮಾಂಡ್ ನಿಂದ ಮುಖ್ಯಮಂತ್ರಿಗಳಿಗೆ ನೀವು ಯಾರಾದ್ರೂ ರಾಜೀನಾಮೆ ಕೊಟ್ಟರೆ ಅದನ್ನ ನಾವು ಅಂಗೀಕಾರ ಮಾಡಿ ಅಂತ ಹೇಳಿದ್ಮೇಲೆ ಅವ್ರು ಅಂಗೀಕಾರ ಮಾಡಬೇಕು. ಶಿವಕುಮಾರ್ದು ಈ ಕತೆ ಏನಂದ್ರೆ ಒಳ್ಳೆ ಆರ್ಗನೈಸರ್ ಇದ್ದಾರೆ. ಯಾವ ಸಂದರ್ಭಕ್ಕೆ ಏನ್ ಮಾಡಬೇಕು ಮ್ಯಾನಿಪುಲೇಷನ್ ಅಂತ ನಾನು ಹೇಳೋದಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಏನ್ ಮಾಡಬೇಕಾಗ್ತೋ ಅದನ್ನೆಲ್ಲ ಮಾಡುವಂತ ಬುದ್ಧಿವಂತಿಕೆ ಇದೆ, ಮಾಡ್ತಾರೆ. ಇನ್ನು ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಬಂದ ಬೆನ್ನಲ್ಲೇ ನಿಗಮ ಮಂಡಳಿಯ ನೇಮಕಾತಿಯನ್ನು ಸಿಎಂ ಡಿ.ಕೆ. ಶಿವಕುಮಾರ್ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಿದ್ದಾರೆ. ಅಂದರೆ ಈ ಹಿಂದೆ ಯಾರ್ಯಾರಿದ್ರು ಅದೆಲ್ಲ. ಈ ಮೂಲಕ ಸಚಿವ ಸ್ಥಾನ ವಂಚಿತರು, ಬಂಡಾಯ ಎದ್ದವರು, ನಿಷ್ಠಾವಂತ ಕಾರ್ಯಕರ್ತರಿಗೆ ಹಂಚಿಕೆ ಮಾಡೋ ಸಾಧ್ಯತೆ ಇದೆ. ಇನ್ನು ನಾಳೆಯೇ KSRTC ನಿಗಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಬೇಸರ ಹೊರಹಾಕಿದ್ದಾರೆ. ಏನು ಪ್ರಯೋಜನ ಇಲ್ಲ ಕೊಡೋದಕ್ಕೆ, ಅವರೇ ರದ್ದು ಮಾಡಿದ್ದಾರೆ. ಯಾರ್ಯಾರು ನಿಗಮ ಮಂಡಳಿ ಅಧ್ಯಕ್ಷರಿದ್ದರೋ ಅವ್ರದ್ದೆಲ್ಲ ಹೋಗುತ್ತೆ, ಹೊಸಬ್ರನ್ನ ತರ್ತಾರೆ. ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನು ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡು ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಹೇಳ್ತಾ ಇದ್ರು ಅಷ್ಟೇ, ಯಾರು ಹೇಳ್ಬೇಕಾಯ್ತು ಅವ್ರು ಹೇಳಿಲ್ಲ. ಪೊಲಿಟಿಕ್ಸ್ ಅಲ್ಲಿ ಅಷ್ಟು ಸುಲಭನಾಗೆ ನಮ್ಮಂತ ಒಬ್ಬ ಸಾಮಾನ್ಯ ರೈತರ ಮಗ ಮೇಲಕ್ಕೆ ಬರೋದು ಕಷ್ಟ. ಅದು ಇಲ್ಲಿ ಯಾರ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸೊ ಇದು ನಿಗಮ ವಿಚಾರದಲ್ಲಿ ಕೊಡ್ತಾರೆ, ಅದೊಂದಿಷ್ಟು ಕೊಟ್ಟು ಸಮಾಧಾನ ಪಡಿಸ್ತಾರೆ ಅಷ್ಟೇ. ಅದರಲ್ಲಿ ಇನ್ನೇನೇನು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳು ಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಮಹಿಳೆಯರ ವಿಚಾರದಲ್ಲಿ ಇದೆ ಅಲ್ವಾ? ನಿನ್ನೆ ಕೂಡ ಆ ವಿಚಾರದಲ್ಲಿ ಇತ್ತು. ಡಿ.ಕೆ. ಶಿವಕುಮಾರ್ ಸಂಪುಟದ 34 ಸ್ಥಾನಗಳ ಪೈಕಿ 33 ಸ್ಥಾನ ಈಗ ಭರ್ತಿಯಾಗಿದೆ. ಆದರೆ ಅವರ ಮಹಿಳೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡೋ ಕಾಂಗ್ರೆಸ್ಸು ಹೀಗೆ ನಡ್ಕೊಂಡಿದ್ದು ಸರಿಯಲ್ಲ ಅಂತ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಅಲ್ಲದೆ ಇರೋ ಒಂದು ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿರುವ ಶಾಸಕಿಯರು, MLCಗಳ ಮಧ್ಯೆ ಫೈಟ್ ಜೋರಾಗ್ಬಿಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಸಚಿವೆ ಆಗಿದ್ದಾರೆ. ಇದೀಗ ಮಹಿಳಾ ಸ್ಥಾನಕ್ಕೆ MLC ಉಮಾಶ್ರೀ ಅವರು, ಗಾಯತ್ರಿ ಶಾಂತೇಗೌಡ ಅವರು, ಮೂಡಿಗೆರೆ ನಯನಾ ಮೋಟಮ್ ಅವರು, ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ರೇಸ್ನಲ್ಲಿ ಇದ್ದಾರೆ. ಏನಾಗತ್ತೆ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ. ನಾನು ಕೂಡ ಆಕಾಂಕ್ಷಿ ಅನ್ನೋದಿತ್ತು, ಈಗ ಉಪಸಭಾಪತಿ ಮಾಡಿದ್ದಾರೆ. ಮತ್ತೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಖಂಡಿತವಾಗ್ಲೂ ಆಕಾಂಕ್ಷಿ. ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಯಾವ ಕಾರಣಕ್ಕೆ ಅಂತ ಹೇಳ್ರಿ, ಖಂಡಿತ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು. ನಾನು ಮಹಿಳಾ ಶಾಸಕಿಯಾಗಿ ನನಗೆ ಬೇಜಾರಾಗ್ತಾ ಇಲ್ಲ ಅಂತ ನಾನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಖಂಡಿತ ಬೇಜಾರಾಗ್ತಾ ಇದೆ ಆ ವಿಚಾರದಲ್ಲಿ. ಅಲ್ಲ, ಖಂಡಿತ ನಮಗೆಲ್ಲರಿಗೂ ನಿರೀಕ್ಷೆ ಇತ್ತು 2 ಅಟ್ಲೀಸ್ಟ್ ಮಾಡಿ ಕೊಡ್ತಾರೆ ಅಂದರೆ 2ರಿಂದ 3 ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ. ನಾವು ಕೂಡ ಆಕಾಂಕ್ಷೆ ಇದ್ದೀವಿ. ಅಲ್ಲ, ಮನವಿ ಮಾಡ್ಕೊಂಡಿದ್ವಿ. ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಹೌದು, ಸಿದ್ದರಾಮಯ್ಯ. ಬಟ್ ಈ ವಿಚಾರದಲ್ಲಿ ಬಹಳ ಅನ್ಯಾಯ ಇದೆ. ಹೌದೌದು, ಖಂಡಿತ. ಇವರು ಹೇಳಿದ್ದು 33% ಮಹಿಳಾ ಮೀಸಲಾತಿ ನೀವು ಕೇಂದ್ರದವ್ರು ತಂದಾಗ ಇವ್ರು ಸಪೋರ್ಟ್ ಮಾಡಲಿಲ್ಲ. ಯಾಕೆಂದ್ರೆ ನೀವು ಡಿಲಿಮಿಟೇಷನ್ ಜೊತೆ ತಂದಿದ್ದೀರಾ, ಅದೊಂದೇ ತಗೊಂಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ 33% ಮಹಿಳಾ ಮೀಸಲಾತಿ ಪರ ಇದೀವಿ ಅಂತ ಹೇಳಿದವರು ಒಬ್ಬರನ್ನೂ ಮಂತ್ರಿ ಮಾಡಿಲ್ಲ ಅಂದ್ರೆ ತಪ್ಪಲ್ವಾ? ಅದಕ್ಕಿಂತಲೂ ಹೆಚ್ಚಾಗಿ ಗ್ಯಾರಂಟಿಗಳ ವಿಚಾರದಲ್ಲಿ ಏನು ಹೇಳಿದ್ರು ಅರವಿಂದ್? ಗ್ಯಾರಂಟಿಗಳೇನು? ಮಹಿಳಾ ಸಬಲೀಕರಣ, 2,000 ರೂಪಾಯಿ ಬಸ್ ಫ್ರೀ, ನಂಗೂ ಫ್ರೀ, ನಿಂಗೂ ಗೃಹ ಜ್ಯೋತಿ ಫ್ರೀ. ಇಲ್ಲಿ ಏನೂ ಇಲ್ಲ. ಇಲ್ಲೇನು ಪಾಪ ಮಹಿಳೆಯರಿಗೆ 1 ಮಂತ್ರಿ ಸ್ಥಾನಕ್ಕೂ ಇನ್ನೂ ಪರದಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. 34ರಲ್ಲಿ ನೀವು ಕೊಡ್ತಾ ಇರೋದು 1ಕ್ಕೇನೆ ಗೊಣ ಅನ್ಕೊಂಡು ಓಡಾಡುವಂಥ ಪರಿಸ್ಥಿತಿ. ಆಕ್ಚುಲಿ 9 ಕೊಡಬೇಕು, 33%. ಹೌದು, ಒಂದೇ ಸ್ಥಾನವನ್ನ ಕೊಡೋಕೆ ಇಷ್ಟು ಒದ್ದಾಡಬೇಕಾದ್ರೆ ಇನ್ನು ಮಹಿಳಾ ಸಬಲೀಕರಣ ಯಾಕೆ? ಮಹಿಳೆಯರು ಯಾರು ಮಂತ್ರಿಗಳಾಗಬಾರ್ದ? ಹೋಗ್ತಿದ್ರಲ್ಲೂ ಒಬ್ಬರನ್ನೇ ಕೊಟ್ಟಿದ್ರಿ, ಈ ಟೈಮಲ್ಲೂ ಒಬ್ಬರಿಗೇನೆ ಇಷ್ಟೊಂದು ಗುಣಗುಣ ಅಂತಿದ್ದೀರಾ. ಅದು ಏನಪ್ಪ? ನನಗಂತೂ ಅರ್ಥನೇ ಆಗ್ತಿಲ್ಲ.